ಸರ್ ನೀವು ಮೊನ್ನೆ ಒಂದು ಪೋಸ್ಟ್ ಮಾಡ್ತೀರಾ, ಅಂದರೆ ಒಂದು ಬೆಂಗಳೂರಿನ ಒಂದು ಕಾಲೇಜ್ ಫೆಸ್ಟಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ 3 ಹುಡುಗರು. ಅವರು ಸಮಜಾಯಿಷಿ ಕೊಡ್ತೀರಾ ನೀವು, ಅವರು ನಮ್ಮ ಸಹೋದರರು, ನಮ್ಮ ಸ್ನೇಹಿತರು ಅಂತ. ನೀವೇ ಪೋಸ್ಟ್ ಹಾಕಿದ್ದೀರಾ ಇದನ್ನ ಪಾಕಿಸ್ತಾನ ಜನರ ಬಗ್ಗೆ? ಅಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಹೇಳಿದೀನಿ ಅಂತ ನಾನು ಹೇಳ್ತೀನಿ. ಕಂಟಿನ್ಯೂ ಮಾಡಿ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಉಗ್ರರು ಭಯೋತ್ಪಾದಕರನ್ನ ನೀವು ಸ್ನೇಹಿತರು ಸಹೋದರರು ಅಂತೀರಾ, ನಮ್ಮ ಸೈನಿಕರ ನೆತ್ರ ಕುಡಿಯೋರ್ನ ನೀವು ಸಹೋದರರು ಅಂತೀರಾ. ನೀವು ಒಂದ್ ಸೆಕೆಂಡ್ ಸರ್, ನೀವು ಭಾರತದ ಪ್ರಜೆ ಅಲ್ಲ, ಮೊದಲಾಗಿ ಅಮೆರಿಕಕ್ಕೆ ಹೋಗ್ತೀರಾ, ಭಾರತದಲ್ಲೇ ಇರ್ತೀರಾ ಅಥವಾ ಪಾಕಿಸ್ತಾನಕ್ಕೆ ತೊಲಗ್ತೀರಾ ಸರ್? ಇವಾಗ ಒಂದು ಹೇಳ್ತೀನಿ, ವಿಶ್ವಮಾನವ ಸಂದೇಶ ನಾವು ಕೇಳಿದ್ದೀವಿ ಕುವೆಂಪು ಅವ್ರದ್ದು. ವಿಶ್ವಮಾನವ ಅಂದರೆ ಏನು? ಯಾವ ಜಾತಿ, ಲಿಂಗ, ಧರ್ಮ, ಈ ಆರ್ಟಿಫಿಷಿಯಲ್ ಗಡಿ ಭಾಗದಲ್ಲಿ ಇರೋ ಒಂದನ್ನ ಎಲ್ಲ ಗಡಿಗಳು, ಪೊಲಿಟಿಕಲ್ ಬೌಂಡ್ರಿ ಮೀರಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಗಡಿಗಳ ಮೀರಿ ಮಾನವೀಯತೆ ಅನ್ನೋದು ಒಂದು ನಂಬಿಕೆ. ನಾನು ಅಮೆರಿಕಾದಲ್ಲಿ ಬೆಳೆದು ನಾವು ಸರ್ಕಾರಗಳು ವಿರೋಧ ನಿಂತ್ಕೊಂತೀವಿ. ಅಮೆರಿಕನ್ ಸರ್ಕಾರ ಇಸ್ ದ ಬಿಗ್ಗೆಸ್ಟ್ ಟೆರರಿಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಮಾಡರ್ನ್ ವರ್ಲ್ಡ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇಂಪೀರಿಯಲ್ ಸರ್ಕಾರ ಈ ಆಧುನಿಕದಲ್ಲಿ ಎಷ್ಟೋ ಪ್ರಜಾಪ್ರಭುತ್ವಗಳನ್ನ ನುಚ್ಚು ಮಾಡಿರೋ ಅಮೆರಿಕ ಸರ್ಕಾರ, ಎಷ್ಟೋ ಒಂದು ರೀತಿ ಪಪೆಟ್ ಲೀಡರ್ಶಿಪ್ನ ತಂದುಬಿಟ್ಟು 2 ಲಕ್ಷ ಜನನ ಇರಾಕ್ನಲ್ಲಿ ಕೊಂದಾಕಿರೋ ಸರ್ಕಾರ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬೀಶ್. ಜನನ ದಿಕ್ ತಪ್ಪಿಸಿ, ಜನನ ಯುದ್ಧ ಕಳಿಸೋದು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದಕ್ಕೆ ಜೈಕಾರ ಹಾಕಬೇಕು. ಓಕೆ, ನಾನು ಹೇಳ್ತೀನಿ. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. 3600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದ ಇನ್ವೇಷನ್ಗೆ ನೀವು ವಿರುದ್ಧ ಮೈಗ್ರೇಷನ್ ಇರಬಹುದು. ಅಲ್ಲಲ್ಲ, ಅವ್ರು ಬಂದ್ರು, ದ್ರಾವಿಡರನ್ನ ಹೊಡೆದ್ರು. ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಏನಂದ್ರೆ ಅವರ ವೈದಿಕ ಪರಂಪರೆನ ಅವರು ಬಿತ್ತದ್ರು, ಅವರ ಹೇರದ್ರು, ಡಿಸ್ಕಷನ್ ಆಗಬೇಕು. ಅವರು ಅದನ್ನ ತಂದು 3600 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾಗುವುದಕ್ಕೆ ಭೂಮಿಯನ್ನ ಅಗದು ಹೋಗಿ ತೆಗೆಯಲಾದಂತಹ ಸಾಕ್ಷಿಗಳ ಬಗ್ಗೆ ಮಾತಾಡ್ತಿದ್ರಿ. ಇವ್ರು ಮೊನ್ನೆ ಪುಲ್ವಾಮಾ ದಾಳಿ ನೋಡಿದಾರ್ರಿ. ಪಾಕಿಸ್ತಾನ ದ್ವೇಷ ಮಾಡಬೇಡಿ ಅಂದ್ರೆ ಒಂದು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದನ್ನ ಮಾಡಿದವ್ರ ಬಗ್ಗೆ, ನೀವು ಮಾಡಿದವರ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಭಾವನೆಗಳು ಇರಬಾರ್ದು. ಅವರು ನಮ್ಮಂತೆ ಮನುಷ್ಯರು. ಅಜಿತ್ ಅವರೇ, ಅವ್ರಿಗೂ ನೀವು ಸಂದೇಶ ಕೊಡ್ತೀರಾ, ಸಹೋದರ ಸ್ನೇಹಿತರು ಅಂತೀರಾ? ನಿಮ್ಮ ಮಾತಿಗೆ ಧಿಕ್ಕಾರ ಇರಲಿ. ನೀವು ಹೇಳಿದಿರಾ, ಆಕ್ರೋಶ ಬೇಡ, ಆಕ್ರೋಶ ನೀವು ಹೇಳಿದ್ರೆ ಅಜಿತ್ ಅವರೇ ನೋಡಿದಿರಾ ಸರ್ ಹೆಂಗ್ ಮಾಡ್ತಾರೆ? ಒಂದೇಳ್ತೀನಿ ಮೇಡಮ್, ನಿಮ್ಮ ಆಕ್ರೋಶ ಇದೆ, ನಾವು ಅದನ್ನ ಚರ್ಚೆ ಮಾಡೋಣ. ಅಜಿತ್ ಮೇಡಮ್, ಅವ್ರು ನಾನು ಗೆಸ್ಟ್ ಆಗಿ ಕರೆಸಿದ್ದೀನಿ. ನೀವು ಉಳಿದಿದ್ದೇನೇ ಇರಲಿ, ನಮಗೆ ಗೆಸ್ಟ್ ಅವರು, ಸುವರ್ಣ ನ್ಯೂಸ್ ಗೆಸ್ಟ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನೋಡಿ, ಅವರು ನಮ್ಮದೇ ಧರ್ಮದವರಾಗಿದ್ರು ಕೂಡ ದೇಶದ್ರೋಹದ ಕೆಲಸ ಮಾಡಿದಾಗ ಅಥವಾ ಭಾರತದ ತುಕಡೆ ಹೋಗಿ ಅಂತ ಹೇಳಿದಾಗ, ಜೈ ಪಾಕಿಸ್ತಾನ ಅಂತ ಹೇಳಿದಾಗ, ಅಂಥವ್ರನ್ನ ನಾವು ಕೂಡ ಸಪೋರ್ಟ್ ಮಾಡಬಾರ್ದು. ಇಲ್ಲಿ ವಿಶ್ವಮಾನವನ ಹೆಸರಲ್ಲಿ ಅದು ಅನ್ಯಾಯ ಆದಾಗ ಅದನ್ನು ತಪ್ಪು ಅಂತ ನಾವು ಖಂಡಿಸಬೇಕು. ನಿಮ್ಮ ಆ ಒಂದು ಸ್ಪಷ್ಟತೆ ನನಗೆ ಸಿಗ್ತಾ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾನು ಇವಾಗ ಹೇಳ್ತೀನಿ, ನೀವು ಹೇಳಿದ್ದೀರಾ ಇವಾಗ ಇಂದಿರಾ ಗಾಂಧಿನ ಪಾಕಿಸ್ತಾನ ಜೈ ಅಂತ ಹೇಳಿದವರಿಗೆ ವಿಶ್ವಮಾನವನ ಹೆಸರಿಟ್ಟುಕೊಂಡು ಅವರನ್ನ ನೀವು ವಿರೋಧಿಸ್ತೀರಾ ಅಥವಾ ಪರ ಮಾಡ್ತೀರಾ? ನಾನು ಹೇಳ್ತೀನಿ, ಆರಾಮಾಗಿರಿ, ಸಮಾಧಾನವಾಗಿರಿ. ನಾನು ನೇರ ಅಯ್ಯೋ ತೆರಿ ಮಾಕಿ ಕಸಮ್ ಗಲ್ತಿ ಹೋಗಿ ಬಾ. ಭಾರತ ತೆರೆ ತುಕಡೆ ಹೋಗಿ ಪಾಕಿಸ್ತಾನ ಜೈ ಅಂತ ಹೇಳಿದವರು ವಿಶ್ವಮಾನದ ದೃಷ್ಟಿಯಲ್ಲಿ ನೋಡಿ ಅವರನ್ನ ನಾವು ಸಪೋರ್ಟ್ ಮಾಡಬೇಕು. ಒಂದೇ ನಿಮಿಷ. ಈ ವಿಶ್ವಮಾನವ ಸಂದೇಶ ಅಂತ ಬಂದಾಗ ನನಗೆ ಅನ್ನಿಸ್ತಾ ಇರೋದು, ಪಾಕಿಸ್ತಾನಕ್ಕೆ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದರೆ, ಆರ್ಯರಿಗೂ ಜಯವಾಗಲಿ, ವೇದಗಳಿಗೆ ಜಯವಾಗಲಿ, ಉಪನಿಷತ್ತುಗಳಿಗೆ ಜಯವಾಗಲಿ, ಬ್ರಾಹ್ಮಣರಿಗೂ ಜಯವಾಗಲಿ, ಬ್ರಾಹ್ಮಣ್ಯಕ್ಕೂ ನಿಜವಾದ ವಿಶ್ವಮಾನವ ಸಂದೇಶ ರೀ. ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ, ನಾವು ಸಹಿಸ್ಕೊಂತೀವಿ. ಒಂದು ನಿಮಿಷ ತಾಳಿ. ಅಲ್ಲಾಹು ಅಕ್ಬರ್ ಅಂತಾರೆ, ನಾವು ಸಹಿಸ್ಕೊಂತೀವಿ. ಜೈ ಶ್ರೀರಾಮ್ ಅಂತಾರೆ, ನಾವು ಸಹಿಸ್ಕೊಂತೀವಿ. ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜಕಿ ಜೈ ಅಂತಾರೆ, ನಾವು ಸಹಿಸ್ಕೊಂತೀವಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋನು ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದ್ರೆ ಅದು ಉತ್ತಮ ದೇಶ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಅದಕ್ಕೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಮತ್ತೆ ನನ್ನಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಮಹಾರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಮೇಲೊಬ್ಬ ಅಲ್ಲ ಇದೆ ಅನ್ಕೊಂಡು ಅವ್ನು ನೋಡ್ಕೊತಾನೆ. ಬಿಡ ಮಗಲ್ಲ, ಬಿಡ. ದೇಶದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕಾನೂನಾತ್ಮಕವಾಗಿ ಹೇಳಿಲ್ಲ ಅಂದಿದ್ದ ಮಾತ್ರಕ್ಕೆ ಅದರ ಜನಗಳಿಗೆ ಭಾವನೆ ಇಲ್ಲ ಅಂತ ಅರ್ಥ ಅಲ್ಲ. ಭಾವನೆಗಳಿಗೂ ಬದುಕಿದೆ. ಲೆಟ್ ಅಸ್ ಡಿಸ್ಕಸ್. ಇದು ಹಾಸ್ಪಿಟಲ್ ಅಲ್ಲ, ಲ್ಯಾಬೊರೇಟರಿ. ಸಮಸ್ಯೆ ತೋರಿಸುತ್ತೆ ಅಷ್ಟೇ, ಟ್ರೀಟ್ಮೆಂಟ್ ಕೊಡಲ್ಲ. ಇದು ಸುವರ್ಣ ನ್ಯೂಸ್.
ಇಟ್ ಇಸ್ ಲ್ಯಾಬ್ರೇಟರಿ. ಈ ಬಂಗಾರದಂತ ಕೆಲಸನ ನೀನಂತ ಮಂಗನಿಗೆ ಕೊಟ್ಟಲ್ಲ, ಅವನ್ನ ಹುಡುಕಿ ಹೊಡಿಬೇಕು. ಸುಪ್ರೀಂ ಕೋರ್ಟು ಘೋಷಣೆ ಕೂಗೋದು ತಪ್ಪಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ರಲ್ಲ. ದೇಶದ್ರೋಹಿ ಅಲ್ಲ, ದೇಶದ್ರೋಹಿ ಅಲ್ಲ ಘೋಷಣೆ ಕೂಗೋದು ಅಂತ. ಅದೇ ಕೋರ್ಟು ಒಬ್ಬ ದಲಿತನ ಸುತ್ತಲೂ ಯಾರು ಇಲ್ಲದೆ ಇದ್ದ, ಕೇಳಿಸ್ಕೊಳ್ಳೋರು ಯಾರು ಇಲ್ಲದೆ ಇದ್ದಾಗ ಆ ದಲಿತನಿಗೆ ಜಾತಿ ಹಿಡಿದು ಬೈದ್ರು ತಪ್ಪಲ್ಲ ಅಂತ ಹೇಳಿದೆ. ನೀ ಯಾವನ ಕೇಳಕ್ಕೆ ನೀ ಯಾವನ ಕೇಳಕ್ಕೆ? ನನ್ನ ಆತ್ಮಸಾಕ್ಷ್ಯ ಪ್ರಕಾರ ತಪ್ಪದು. ಕೋರ್ಟ್ ಜಜ್ಮೆಂಟ್ ಇದೆ ಹಂಗೆ. ನನ್ನ ಆತ್ಮಸಾಕ್ಷ್ಯ ಪ್ರಕಾರ ಅಣ್ಣ ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ತುಸು ತೋರಿಸ್ಬಿಡಿ ಅಣ್ಣ. ಅಟ್ರಾಸಿಟಿ ಯಾವಾಗ ಆಗುತ್ತೆ ಅಂದ್ರೆ, ನೀವು ಒಬ್ಬ ದಲಿತನ ಉಳಿದವರಿಗೆ ಕೇಳುವಂತೆ ಬೈದ್ರೆ ಮಾತ್ರ ಅಟ್ರಾಸಿಟಿ ಅಂತ. ನೀವು ದಲಿತನಿಗೆ ಪರ್ಸನಲ್ ಆಗಿ ಹಿಂಗೆ ಒಬ್ಬೊಬ್ಬರು ಕೂತ್ಕೊಂಡಾಗ ಏನಾದ್ರು ಬೈಕೋಬಹುದು. ಏನು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಒಂದು ಪಾಯಿಂಟ್, ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದ್ರೆ ನೀವು ಕೂಗಬೇಡಿ. ಕೂಗಿದ ತಕ್ಷಣ ದೇಶದ್ರೋಹಿ ಆಗ್ತಾರೆ ಅಂತ ನಾವು ಭಾವಿಸೋಣ. ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದೇ ಇಲ್ವಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದಾಗ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದೇ ಇಲ್ಲ. ನೀವು ಭಾರತದ ಪ್ರಜೆ ಆಗಿದ್ರೆ ನಿಮಗೆ ಬರ್ತಿತ್ತು. ನೀವು ಭಾರತದ ಪ್ರಜೆ ಆಗಿದ್ರೆ ಬರ್ತಿತ್ತು. ನೀವು ಭಾರತದ ಪ್ರಜೆನೇ ಅಲ್ಲ.